ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಪಲ್ಲಿ ಚಟಂಬಿ ಸ್ಟೋರಿನ ನೋಡೋಣ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಇದರ IMDb ರೇಟಿಂಗ್ 7.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭ 1930ರಿಂದ ಆಗುತ್ತೆ. ಇಲ್ಲಿ ನಮಗೆ ಒಂದು ವಿಲೇಜ್ ನಲ್ಲಿ ಒಂದು ಮನೆನ ತೋರಿಸ್ತಾರೆ. ಇದು ಒಂದು ಜಮೀನ್ದಾರ್ ಮನೆಯಾಗಿರುತ್ತೆ. ಈ ಮನೆಯಲ್ಲಿ ನಂಬಿ ಅನ್ನೋ ಒಬ್ಬ ಜಮೀನ್ದಾರ್ ಇರ್ತಾನೆ. ನಂಬಿಯಾರ್ ತುಂಬಾ ಕ್ರೂರಿ ವ್ಯಕ್ತಿ ಆಗಿರ್ತಾನೆ. ಈತ ಜನರ ಮೇಲೆ ದೌರ್ಜನ್ಯ ಮಾಡ್ತಿರ್ತಾನೆ. ನಂಬಿಯಾರ್ ಮನೆಯಲ್ಲಿ ಧಾನ್ಯ ಕಳ್ಳತನ ಆಗಿದೆ ಅಂತ ನ್ಯೂಸ್ ಬರುತ್ತೆ. ಆಗ ನಂಬಿಯಾರ್ ತನ್ನ ಹತ್ರ ಕೆಲಸ ಮಾಡ್ತಿದ್ದ ಎಲ್ಲಾ ವರ್ಕರ್ಸ್ ನ ಹಿಡಿದು ತುಂಬಾ ಹೊಡಿತಿರ್ತಾನೆ. ಅವನು ಹೆಣ್ಣು ಮಕ್ಕಳು ಅಂತಾನು ನೋಡ್ತಿರಲ್ಲ. ಇದೇ ಟೈಮಲ್ಲಿ ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ. ಈತ ಬಂದು ನಂಬಿಯಾರ್ ಹತ್ರ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ನಾನು ನಂಬಿಯಾರ್ನ ನೋಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಆತ ಆ ವ್ಯಕ್ತಿಗೆ ನಂಬಿಯಾರ್ನ ಎಲ್ಲರೂ ಮೀಟ್ ಆಗೋಕ್ಕಾಗಲ್ಲ, ಅವರನ್ನ ಮೀಟ್ ಆಗ್ಬೇಕಂದ್ರೆ ಒಂದು ಹುದ್ದೆ ಇರಬೇಕು ಅಂತ ಹೇಳ್ತಾನೆ. ಏಕೆಂದ್ರೆ ಬ್ರಿಟಿಷರು ನಂಬಿಯಾರ್ ಜಾಗನ ಕಬಳಿಸಬೇಕಂತ ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಅವನು ಅವರನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಇಲ್ಲಿ ನಮಗೆ ನಂಬಿಯಾರ್ ಯಾರು ಅಂತ ತೋರಿಸಲ್ಲ, ಅದು ನಮಗೆ ಸ್ಟೋರಿಯಲ್ಲಿ ಮುಂದೆ ಗೊತ್ತಾಗುತ್ತೆ. ಸೊ ಈಗ ಕತೆ ಇಲ್ಲಿಂದ ಸೀತಾ ಅನ್ನೊಬ್ಬ ಸಣ್ಣ ಹುಡುಗಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಸೀತಾ ಫ್ಯಾಮಿಲಿನ ತೋರಿಸ್ತಾರೆ. ಇವರೆಲ್ಲ ಕಾಡಲ್ಲಿ ಒಂದು ದೇವಿಗೆ ಪೂಜೆನ ಮಾಡ್ತಿರ್ತಾರೆ. ಇವರು ಪೂಜೆ ಕಂಪ್ಲೀಟ್ ಆದ್ಮೇಲೆ ಅಲ್ಲಿಂದ ಹೋಗ್ತಿರ್ತಾರೆ. ಇವರ ಜೊತೆ ಒಬ್ಬ ಪಾದ್ರಿ ಕೂಡ ಇರ್ತಾನೆ. ಇವರು ಕಾಡಿನ ಮೂಲಕ ಮನೆಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಕೆಲವು ಹೆಣಗಳು ನೇತಾಕ್ತಿರೋದನ್ನ ನೋಡ್ತಾರೆ. ಇದನ್ನು ನೋಡಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಆಕ್ಚುಲಿ ಇವರನ್ನೆಲ್ಲ ನಂಬ್ಯಾರ್ ಕಡೆಯವರು ಸಾಯಿಸಿರ್ತಾರೆ. ನಂಬ್ಯಾರ್ ಆಕ್ಚುಲಿ ಜನರನ್ನ ಕೊಂದು ಅವರ ಭೂಮಿಗಳನ್ನ ಕಬಳಿಸ್ತಿರ್ತಾನೆ. ಇನ್ನು ಈ ಹೆಣಗಳ ನಡುವೆ ಒಬ್ಬ ಮಹಿಳೆಯ ಹೆಣ ಇರುತ್ತೆ. ಆಕೆಯ ಎದೆಯ ಮೇಲೆ ಒಂದು ಮಗುನ ಆಕೆ ಕಟ್ಕೊಂಡಿರ್ತಾಳೆ. ಅದೊಂದು ನವಜಾತ ಶಿಶು ಆಗಿರುತ್ತೆ. ಅದು ಇನ್ನೂ ಜೀವಂತವಾಗಿರುತ್ತೆ. ಅದು ಅಳೋದನ್ನ ನೋಡಿ ಪಾದ್ರಿ ಆ ಮಗುನ ಕೆಳಗಿಳಿಸ್ತಾನೆ. ಆ ಮಗುನ ನೋಡಿ ಇವರಿಗೆ ತುಂಬಾ ಬೇಜಾರಾಗುತ್ತೆ. ಸೀತಾ ಫ್ಯಾಮಿಲಿ ಆ ಮಗುನ ದತ್ತು ತಗೋತಾರೆ. ಇನ್ನು ಅಲ್ಲಿ ನೇತಾಡ್ತಿದ್ದ ಹೆಣಗಳಲ್ಲಿ ಒಂದು ಹೆಣದ ಕೈ ಮೇಲೆ ಕೃಷ್ಣಪಲ್ಲಿ ಅನ್ನೋ ಒಂದು ಟ್ಯಾಟೂ ಇರುತ್ತೆ. ಇದನ್ನ ನೋಡಿ ಪಾದ್ರಿ ಈಗ ಆ ಮಗುಗೆ ಕೃಷ್ಣಪಲ್ಲಿ ಅಂತ ಹೆಸರಿಡ್ತಾನೆ. ಇನ್ನು ಈಗಿಂದ ಆ ಮಗು ಸೀತಾ ಫ್ಯಾಮಿಲಿ ಜೊತೆನೆ ಬೆಳೆಯುತ್ತೆ. ಈಗ ಸೀನಿಲಿಂದ ತುಂಬಾ ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಆ ಮಗು ಕೂಡ ಈಗ ದೊಡ್ಡವನಾಗಿರ್ತಾನೆ. ಇಲ್ಲಿ ಜನರು ಜಮೀನ್ದಾರ್ ಹತ್ರ ಇದ್ದ ಹೊಲಗಳನ್ನ ತಾವೇ ತಗೊಂಡು ಅದನ್ನ ಉಳ್ತಿರ್ತಾರೆ. ಆಕ್ಚುಲಿ ಈ ಹೊಲಗಳೆಲ್ಲ ಯಾರ್ದು ಅಂತ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿರಲ್ಲ, ಯಾಕಂದ್ರೆ ಜಮೀನ್ದಾರ್ ತುಂಬಾ ಜನರನ್ನ ಕೊಂದಿರ್ತಾನೆ. ಆದ್ರೂ ಜನ ತಾವು ಕೆಲಸ ಮಾಡ್ತಿದ್ದ ಹೊಲಗಳಲ್ಲಿ ಯಾವ್ದಾದ್ರು ಒಂದು ದಿನ ನಾವೇ ಈ ಜಮೀನಿನ ಅಸಲಿ ವಾರಸುದಾರರು ಅಂತ ಬರ್ಬೋದು ಅಂತ ಟೆನ್ಷನ್ ತಗೋತಿರ್ತಾರೆ. ಈಗ ಸೀನಿಲಿಂದ 1957ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಅಮರಾವತಿ ನದಿನ ತೋರಿಸ್ತಾರೆ. ಇದರ ಅಕ್ಕಪಕ್ಕದಲ್ಲಿ ತುಂಬಾ ಹಳ್ಳಿಗಳು ಮನೆ ಮಾಡಿರ್ತವೆ. ಇನ್ನು ಇದೇ ಟೈಮಲ್ಲಿ ಎಲೆಕ್ಷನ್ ಕೂಡ ನಡೆಯುತ್ತೆ. ಈ ಟೈಮಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಫಾರ್ಮ್ ಆಗುತ್ತೆ. ಆಗ ಈ ಸರ್ಕಾರ ಭೂಮಿ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತರುತ್ತೆ. ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಆದ್ರೆ ಜಮೀನ್ದಾರರು ಮತ್ತು ದುಡ್ಡಿರುವವರು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿರ್ತಾರೆ. ಇದನ್ನ ಅವರು ವಿಮೋಚನಾ ಆಂದೋಲನ ಅಂತ ಹೆಸರಿಡ್ತಾರೆ. ಈಗ ಸಿನಿಲಿಂದ ಚರ್ಚ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಬ್ಬ ಪಾದ್ರಿ ಇರ್ತಾನೆ. ಆಕ್ಚುಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಬಂದಾಗಿನಿಂದ ಫಾದರ್ಗಳಿಗೂ ತುಂಬಾ ಹೆಡ್ಡೇಕ್ ಆಗಿರುತ್ತೆ. ಏಕೆಂದ್ರೆ ಕಮಿಷನರು ಯಾವುದೇ ಧರ್ಮವನ್ನ ಒಪ್ತಿರಲ್ಲ. ಅವರು ದೇವರ ವಿರುದ್ಧ ಮಾತಾಡ್ತಿರ್ತಾರೆ. ಅವರು ಜಾತಿ ಧರ್ಮ ಯಾವುದೂ ಇರಲ್ಲ, ನಾವೆಲ್ಲ ಒಂದೇ, ನಾವು ಯಾವ ಗುಡಿ ಅಥವಾ ಗೋಪುರಗಳಿಗೆ ಹೋಗೋ ಅವಸರ ಇಲ್ಲ ಅಂತ ಹೇಳ್ತಿರ್ತಾರೆ. ಇದರಿಂದ ತುಂಬಾ ಜನ ಅವರ ಜೊತೆ ಸೇರ್ಕೋತಾರೆ. ಹೀಗಾಗಿ ಚರ್ಚ್ಗೆ ಬರೋ ಜನರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಗೌರ್ಮೆಂಟ್ ಚರ್ಚ್ ಅಲ್ಲಿದ್ದ ಆಸ್ತಿಗಳನ್ನೆಲ್ಲ ಗೌರ್ಮೆಂಟ್ ಅಲ್ಲಿ ಲೀನ ಮಾಡ್ಕೊಳ್ಳುತ್ತೆ. ಹೀಗಾಗಿ ಚರ್ಚ್ಗೆ ಇದ್ದ ತುಂಬಾ ಆಸ್ತಿ ಪಾಸ್ತಿ ಎಲ್ಲ ಗೌರ್ಮೆಂಟ್ಗೆ ಹೋಗ್ಬಿಡುತ್ತೆ. ಇನ್ನು ಚರ್ಚ್ ಕಮ್ಯುನಿಟಿಯವರು ಒಂದು ಗುಡ್ಡದ ಮೇಲೆ ಹೊಸ ಚರ್ಚ್ ನ ಕಟ್ಟೋದ್ರಲ್ಲಿರ್ತಾರೆ. ಆದ್ರೆ ಕಮ್ಯುನಿಸ್ಟರು ಅದನ್ನ ಕೂಡ ಕಬ್ಜಾ ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ನೋಡಿ ಫಾದರಿಗೆ ತುಂಬಾ ಬೇಜಾರಾಗುತ್ತೆ. ನಾವು ಹೀಗೆ ಬಿಟ್ರೆ ಈ ಗೌರ್ಮೆಂಟ್ ನಮ್ಮನ್ನ ಇಲ್ಲಿರೋಕೆ ಬಿಡಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಇನ್ನು ಇದೇ ಟೈಮಲ್ಲಿ ನಮಗೆ ಊರಲ್ಲಿದ್ದ ಒಂದು ಗುಡ್ಡನ ತೋರಿಸ್ತಾರೆ. ಆ ಕಡೆ ಊರಲ್ಲಿದ್ದ ಯಾವ ಜನ ಹೋಗ್ತಿರಲ್ಲ, ಏಕೆಂದ್ರೆ ಆ ಗುಡ್ಡದ ಮೇಲೆ ದೆವ್ವ ಭೂತಗಳಿವೆ ಅಂತ ಸುದ್ದಿ ಹರಡಿರುತ್ತೆ. ಹೀಗಾಗಿ ಜನ ಭಯ ಪಡ್ತಿರ್ತಾರೆ. ಇನ್ನು ಚರ್ಚಲ್ಲಿದ್ದ ತುಂಬಾ ಜನ ಕಮ್ಯುನಿಸ್ಟ್ ಕಡೆ ತಮ್ಮ ಒಲವನ್ನ ತೋರಿಸ್ತಾರೆ ಮತ್ತು ಅವರ ಜೊತೆ ಹೋಗಿ ಜಾಯ್ನ್ ಆಗ್ತಿರ್ತಾರೆ. ಇದನ್ನೆಲ್ಲ ನೋಡಿ ಉಳಿದ ಕಮಿಟಿ ಮೆಂಬರ್ಸ್ಗೆಲ್ಲ ತುಂಬಾ ಬೇಜಾರಾಗ್ತಿರುತ್ತೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಆಗ ಇವರು ಒಂದು ಫೋರ್ಸ್ ನ ರೆಡಿ ಮಾಡ್ತಾರೆ. ಅದಕ್ಕೆ ಕ್ರಿಸ್ಟೋಫರ್ ಫೋರ್ಸ್ ಅಂತ ಹೆಸರಿಡ್ತಾರೆ. ಆಕ್ಚುಲಿ ಈ ಫೋರ್ಸ್ ನ ಕೆಲಸ ಬೇರೆ ಏನೂ ಆಗಿರಲ್ಲ. ಇವರು ಚರ್ಚ್ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವರನ್ನ ತಡೆಯೋದಾಗಿರುತ್ತೆ. ಇನ್ನು ಯಾರಾದ್ರೂ ಚರ್ಚ್ ನ ಬಿಟ್ಟು ಹೋದ್ರೆ ಅವರನ್ನ ತಡೆದು ಅವರನ್ನ ವಾಪಸ್ ಚರ್ಚ್ಗೆ ಕರ್ಕೊಂಡು ಬರೋದಾಗಿರುತ್ತೆ. ಹೀಗಾಗಿ ಇವರು ಪ್ರತಿಯೊಂದು ಚರ್ಚ್ಗೆ ಒಬ್ಬ ವ್ಯಕ್ತಿಯನ್ನ ನೇಮಿಸ್ತಾರೆ. ಅವನಿಗೆ ಕ್ರಿಸ್ಟೋಫರ್ ಅಂತ ಹೆಸರಿಡ್ತಾರೆ. ಇವರು ಎಲ್ಲಾ ಚರ್ಚ್ಗಳಿಗೆ ಒಂದೊಂದು ಕ್ರಿಸ್ಟೋಫರ್ ನ ನೇಮಕ ಮಾಡ್ತಾರೆ. ಆದ್ರೆ ಕನ್ಯಾಲ್ ಚರ್ಚ್ಗೆ ಒಬ್ಬ ಕ್ರಿಸ್ಟೋಫರ್ ಸಿಗಲ್ಲ. ಇವರು ಅಂತ ವ್ಯಕ್ತಿಯನ್ನ ಹುಡುಕ್ತಿರ್ತಾರೆ. ಇನ್ನು ಕ್ರಿಸ್ಟೋಫರ್ ಆಗೋ ವ್ಯಕ್ತಿಗೆ ಕೆಲವೊಂದು ಲಕ್ಷಣಗಳಿರಬೇಕಾಗಿರುತ್ತೆ. ಅವನು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಯಾವುದಕ್ಕೂ ಭಯಪಡಬಾರ್ದು, ಯಾರ ಜೊತೆನೂ ಮಾತಾಡುವಂತ ಕಲವನ್ನು ಹೊಂದಿರಬೇಕು. ಇವರು ಅಂತ ಯೋಧನನ್ನು ಹುಡುಕ್ತಿದ್ದಾಗ ಅವರಿಗೆ ಅದೇ ಕೃಷ್ಣಪಲ್ಲಿ ಸಿಗ್ತಾನೆ. ಈಗ ಈತ ದೊಡ್ಡವನಾಗಿರ್ತಾನೆ ಮತ್ತು ಈತ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಇವನ ಫೈಟಿಂಗ್ ಮಾಡೋ ಸ್ಕಿಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಪಾದ್ರಿ ಇದನ್ನ ಕ್ರಿಸ್ಟೋಫರ್ನಾಗಿ ನೇಮಿಸೋಕೆ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನೆಂದ್ರೆ ಈತ ಹುಟ್ಟಿದಾಗಿನಿಂದ ಹಿಂದೂ ಆಗಿರ್ತಾನೆ. ಯಾಕಂದ್ರೆ ಈತನ ಹೆಸರು ಕೃಷ್ಣಪಲ್ಲಿ ಆಗಿರುತ್ತೆ. ಆಗ ಇವರು ಜನರಿಗೆ ಈ ವಿಷಯ ಗೊತ್ತಾದ್ರೆ ಅವರು ದಂಗೆಡ್ಬೋದು. ಇದಕ್ಕೆ ಒಂದು ದಾರಿ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಪಾದ್ರಿ ಒಂದು ಸಜೆಷನ್ ಕೊಡ್ತಾನೆ. ನಾವು ಈತನಿಗೆ ಪೋತನ್ ಕ್ರಿಸ್ಟೋಫರ್ ಅಂತ ನಾಮಕರಣ ಮಾಡೋಣ ಅಂತ ಹೇಳ್ತಾನೆ. ಈಗ ಅವರು ಅವನ ಹೆಸರನ್ನ ಚೇಂಜ್ ಮಾಡಿ ಪೋತನ್ ಕ್ರಿಸ್ಟೋಫರ್ ಅಂತ ಹೆಸರಿಡ್ತಾರೆ ಮತ್ತು ಕನೇರ್ನಲ್ಲಿರುವ ಚರ್ಚ್ ನ ಗಾರ್ಡ್ ಮಾಡೋಕೆ ಕಳಿಸ್ತಾರೆ. ಪೋತನ್ ಈಗ ಬಸ್ ಅಲ್ಲಿ ಕೆನಾರ್ಗೆ ಹೋಗ್ತಿರ್ತಾನೆ. ಅವನು ಬಸ್ ಅಲ್ಲಿ ಮಲ್ಕೊಂಡಿರ್ತಾನೆ. ಆಗ ಡ್ರೈವರ್ ಅಚಾನಕ್ ಆಗಿ ಬ್ರೇಕ್ ಆಗ್ತಾನೆ. ಹೀಗೆ ಬ್ರೇಕ್ ಆಗಿದಾಗ ಒಬ್ಬ ಹುಡುಗಿ ಮುಂದೆ ಹೋಗಿ ಬೀಳುತ್ತಾಳೆ. ಆಕೆ ತಲೆಗೆ ಗಾಯವಾಗುತ್ತೆ.
ಇದು ಕೃಷ್ಣಗೆ ಗೊತ್ತಾದಾಗ ಅವನು ಆಕೆಗೆ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆಕೆ ತನ್ನ ಹೆಸರು ಸೀತಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕೃಷ್ಣಗೆ ತನ್ನ ಅಕ್ಕ ನೆನಪಾಗ್ತಾಳೆ, ಅದೇ ಸೀತಾ. ಸಣ್ಣಗಿದ್ದಾಗ ಅವನನ್ನ ಎತ್ಕೊಂಡ ಅದೇ ಸೀತಾ ಅವನಿಗೆ ನೆನಪಾಗ್ತಾಳೆ. ಆಕೆ ಇವನನ್ನ ತನ್ನ ಮಗನ ತರ ಸಾಕಿರ್ತಾಳೆ. ಇದನ್ನ ನೋಡಿ ಅವನು ತುಂಬಾ ಎಮೋಷನಲ್ ಆಗ್ತಾನೆ. ಅವನು ತಕ್ಷಣ ಬಸ್ನ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾನೆ. ಆ ಹುಡುಗಿನ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾನೆ. ಆಮೇಲೆ ಡಾಕ್ಟರ್ ಇಂದ ಆ ಹುಡುಗಿ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಚರ್ಚ್ಗೆ ವಾಪಸ್ ಬರ್ತಾನೆ. ಕೃಷ್ಣ ಈಗ ಚರ್ಚ್ಗೆ ಬಂದಾಗ ಇಲ್ಲಿ ಪಾದ್ರಿಗೆ ಕೃಷ್ಣ ಒಬ್ಬ ಹಿಂದೂ ಹುಡುಗ ಅಂತ ಗೊತ್ತಿರಲ್ಲ. ಅವರು ಅವನನ್ನ ಇವನೊಬ್ಬ ಕ್ರಿಶ್ಚಿಯನ್ ಹುಡುಗ ಅಂತ ಅನ್ಕೊಂಡಿರ್ತಾರೆ. ಈಗ ಪಾದ್ರಿ ಅವನಿಗೆ ಕಮ್ಯುನಿಸ್ಟ್ ಅವರು ಚರ್ಚ್ ಜೊತೆ ಮಾಡ್ತಿರೋ ವಿಷಯಗಳನ್ನ ಹೇಳ್ತಾನೆ. ಇದನ್ನ ಕೇಳಿ ಕ್ರಿಸ್ಟೋಫರ್ ಆಯ್ತು, ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಕೃಷ್ಣ ಹೋಗಿ ಕಮ್ಯುನಿಸ್ಟ್ ಅವರು ಚರ್ಚ್ ಲ್ಯಾಂಡ್ ಮೇಲೆ ಹಾಕಿದ್ದ ತಮ್ಮ ಫ್ಲಾಗ್ ನ ಕಿತ್ತಿ ಬಿಸಾಕ್ತಾನೆ. ಇದರಿಂದ ಕಮ್ಯುನಿಸ್ಟ್ ಅವರಿಗೆ ತುಂಬಾ ಕೋಪ ಬರುತ್ತೆ. ಅವರು ಕೃಷ್ಣನ ಹೊಡೆಯೋಕೆ ಬರ್ತಾರೆ. ಆದ್ರೆ ಕೃಷ್ಣ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವನೊಬ್ಬನೇ ಎಲ್ಲರನ್ನ ಹೊಡೆದು ಓಡಿಸ್ಬಿಡ್ತಾನೆ. ಈಗ ಕೃಷ್ಣ ಜನರಿಗೆ ಫೈಟ್ ಮಾಡೋದನ್ನ ಕಳಿಸ್ತಾನೆ. ಅವನು ಯಾವುದೇ ಜಾತಿ ಧರ್ಮವನ್ನ ನೋಡದೆ ಎಲ್ಲರಿಗೂ ಸಮಾನವಾಗಿ ಫೈಟ್ ಮಾಡೋದನ್ನ ಕಲಿಸ್ತಿರ್ತಾನೆ. ಇವನ ಟೀಮ್ ಅಲ್ಲಿ ಇನ್ನು ಹುಡುಗಿಯರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಅವರು ಕೂಡ ಫೈಟ್ ಮಾಡೋದನ್ನ ಕಲಿತಿರ್ತಾರೆ. ಇದೇ ಟೈಮ್ ಅಲ್ಲಿ ನಮಗೆ ಕಮ್ಯುನಿಸ್ಟರನ್ನ ತೋರಿಸ್ತಾರೆ. ಇವರು ಚರ್ಚ್ ಗಳನ್ನ ಹಾನಿ ಮಾಡೋಕೆ ತುಂಬಾ ಶತ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಕೃಷ್ಣ ಅವರ ಪ್ಲಾನ್ ಎಲ್ಲ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಅವರು ಕಮ್ಯುನಿಸ್ಟರ್ನ ಹೊಡೆದು ಓಡಿಸ್ತಿರ್ತಾನೆ. ಯಾಕಂದ್ರೆ ಅವನ ಹತ್ರ ಈಗ ಟೀಮ್ ಕೂಡ ಇರುತ್ತೆ. ಇದರಿಂದ ಊರಲ್ಲಿದ್ದ ಜನ ಅವನನ್ನ ತುಂಬಾ ಮೆಚ್ಕೋತಾರೆ ಮತ್ತು ಅವನು ತುಂಬಾ ಧೈರ್ಯಶಾಲಿ ಅಂತ ಹೇಳ್ತಿರ್ತಾರೆ. ಈಗ ಸೀನಿಲಿಂದ ಹೋಮ್ ಡಿಪಾರ್ಟ್ಮೆಂಟ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಡಾನಿಯಲ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಸರ್ಕಾರ ಚರ್ಚ್ ವಿರುದ್ಧ ಆಕ್ಷನ್ ತಗೋಬೇಕಂತ ಟ್ರೈ ಮಾಡ್ತಿರುತ್ತೆ. ಅವರು ಚರ್ಚ್ ಆಕ್ಟಿವಿಟಿನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೇಳ್ತಾರೆ. ಇನ್ನು ಇವರಿಗೆ ಕ್ರಿಸ್ಟೋಫರ್ ಫೋರ್ಸ್ ಬಗ್ಗೆನೂ ಗೊತ್ತಿರುತ್ತೆ. ಅದಕ್ಕೆ ಇವರು ಕ್ರಿಸ್ಟೋಫರ್ ಫೋರ್ಸ್ ನ ಹೇಗಾದ್ರೂ ಮಾಡಿ ತಡಿಬೇಕು. ಯಾಕಂದ್ರೆ ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಪಾದ್ರಿಗಳು ಅದನ್ನ ಹಾಗೆ ನಡೆಸೋಕೆ ಆಗಲ್ಲ ಅಂತ ಹೇಳ್ತಾನೆ. ಇನ್ನು ಅವರು ಆ ಫೋರ್ಸ್ ನ ತಡೆಯೋಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೇಮಕ ಮಾಡ್ತಾರೆ. ಕ್ರಿಸ್ಟೋಫರ್ ಫೋರ್ಸ್ ಎಲ್ಲೇ ಕಂಡರು ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಆದ್ರೆ ದಾನಿಯಲ್ ಕನ್ಯಾರ್ನಲ್ಲಿರೋ ಕೃಷ್ಣ ಬಗ್ಗೆ ತುಂಬಾ ಕೇಳಿರ್ತಾನೆ. ಅವನು ತುಂಬಾ ಬ್ರೇವ್ ಆಗಿದ್ದಾನೆ ಮತ್ತು ಯಾರಿಗೂ ಅಂಜಲ್ಲ ಅಂತ ಹೇಳಿರ್ತಾರೆ. ಆಗ ದಾನಿಯಲ್ ಅವನನ್ನ ಹೇಗಾದ್ರೂ ಮಾಡಿ ತಡಿಬೇಕಂತ ಪ್ಲಾನ್ ಮಾಡ್ತಾನೆ. ಅವನು ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ನ ನೇಮಕ ಮಾಡಬೇಕು. ಅವನನ್ನ ನೋಡಿದ್ರೆ ಜನ ಭಯ ಪಡಬೇಕು ಅಂತ ಒಂದು ಪೊಲೀಸ್ ಆಫೀಸರ್ ನಮಗೆ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ರಾಮನ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ ನೇಮಕ ಮಾಡ್ತಾನೆ. ಈತ ತುಂಬಾ ಕ್ರೂರಿಯಾಗಿರ್ತಾನೆ. ಈತ ತನ್ನ ಸರ್ವಿಸ್ ನಲ್ಲಿ ತುಂಬಾ ಜನರನ್ನ ಎನ್ಕೌಂಟರ್ ಮಾಡಿರ್ತಾನೆ. ಆಕ್ಚುಲಿ ಇಲ್ಲಿ ನಮಗೆ ಡೆನಿಯಲ್ ಪ್ಲಾನ್ ಬೇರೆದಾಗಿದೆ ಅಂತ ಗೊತ್ತಾಗುತ್ತೆ. ಅದೇನೆಂದ್ರೆ ಆ ಊರಲ್ಲಿ 6 ಎಕರೆ ಜಮೀನಿರುತ್ತೆ. ಅದು ತುಂಬಾ ಫಲವತ್ತಾಗಿರುತ್ತೆ ಮತ್ತು ಅದು ಪ್ರೈಮ್ ಲೊಕೇಶನ್ ಅಲ್ಲಿ ಇರುತ್ತೆ. ದಾನಿಯಲ್ ಹೇಗಾದ್ರೂ ಮಾಡಿ ಅದನ್ನ ತನ್ನ ಹೆಸರಿಗೆ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಅವನು 5 ಎಕರೆ ಜಾಗನ ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಾನೆ. ಅಂದ್ರೆ ಅವನು ಡೈರೆಕ್ಟ್ ಆಗಿ ಅದನ್ನ ತನ್ನ ಹೆಸರಿಗೆ ಮಾಡ್ಕೊಂಡಿರಲ್ಲ. ಅವನು ಬೇರೆ ಬೇರೆ ವ್ಯಕ್ತಿಯ ಹೆಸರಿಗೆ ಅದನ್ನ ತಗೊಂಡಿರ್ತಾನೆ. ಅದರಲ್ಲಿ ಅವನು 5 ಎಕರೆ ಜಾಗನ ತಗೊಂಡಿರ್ತಾನೆ. ಆದ್ರೆ 6ನೇ ಎಕರೆ ರೆಬೆಕಾ ಅನ್ನೋ ಹುಡುಗಿ ಹೆಸರಿಗಿರುತ್ತೆ. ಆದ್ರೆ ಆಕೆ ಅದನ್ನ ಮಾರೋಕೆ ರೆಡಿ ಇರಲ್ಲ. ಆಕ್ಚುಲಿ ಆ ಊರಲ್ಲಿ ಟೋಟಲ್ ಆಗಿ 110 ಫ್ಯಾಮಿಲಿ ಇರುತ್ತೆ. ಆದ್ರೆ ಜಮೀನಿನ ಪತ್ರಗಳು ಕೇವಲ 10 ಫ್ಯಾಮಿಲಿ ಹತ್ರ ಇರುತ್ತೆ. ಅದಕ್ಕೆ ಅವನು ಆ ಎಲ್ಲಾ ಫ್ಯಾಮಿಲಿಗಳಿಂದ ಆ ಜಾಗನ ತನ್ನ ಹೆಸರಿಗೆ ತಗೊಂಡು ಊರೇ ನನ್ನ ಹೆಸರಿಗೆ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸಿನ್ ಮತ್ತೆ ಪಾದ್ರಿ ಕಡೆ ಶಿಫ್ಟ್ ಆಗುತ್ತೆ. ಇವರು ಚರ್ಚ್ ಅಲ್ಲಿ ಕೂತು ಒಂದು ಮೀಟಿಂಗ್ ಮಾಡ್ತಿರ್ತಾರೆ. ಇಲ್ಲಿ ಕೃಷ್ಣ ಕೂಡ ಇರ್ತಾನೆ. ಆಕ್ಚುಲಿ ಕಮ್ಯುನಿಸ್ಟ್ ಅವರು ಒಂದು ನಾಟಕನ ಕಂಡಕ್ಟ್ ಮಾಡ್ತಿರ್ತಾರೆ. ಆ ನಾಟಕ ಯಾರೆಲ್ಲ ನೋಡ್ತಾರೋ ಅವರು ಕಮ್ಯುನಿಸ್ಟ್ ವಿಚಾರಧಾರೆಗಳನ್ನ ತಮ್ಮ ಒಳಗೆ ತಗೋತಿರ್ತಾರೆ. ಅಂದ್ರೆ ಅವರು ಕೂಡ ಕಮ್ಯುನಿಸ್ಟ್ ಆಗ್ತಿರ್ತಾರೆ. ಇದರಿಂದ ಪಾದ್ರಿ ಇದು ವಿಚಾರ ಬಗ್ಗೆ ತುಂಬಾ ಟೆನ್ಷನ್ ತಗೋತಿರ್ತಾನೆ. ಅವನು ಕೃಷ್ಣನ ಕರೆದು ಆ ನಾಟಕ ಎಲ್ಲ ಊರಲ್ಲಿ ನಡೀತಾ ಇದೆ, ಅದು ಈಗ ಕನ್ಯರ್ಗೂ ಬರುತ್ತೆ. ಆದ್ರೆ ಅವರು ಇಲ್ಲಿ ನಾಟಕ ಮಾಡದಂಗೆ ಅವರನ್ನ ತಡಿಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣ ಶಾಕ್ ಆಗ್ತಾನೆ. ಒಂದು ನಾಟಕ ತಾನೆ, ಅದು ನಡೆದ್ರೆ ಏನಾಗುತ್ತೆ, ನಡಿಲಿ ಬಿಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪಾದ್ರಿಗೆ ತುಂಬಾ ಕೋಪ ಬರುತ್ತೆ. ನಿನ್ನ ಕೆಲಸ ಚರ್ಚ್ ಅವರನ್ನ ಕಾಪಾಡೋದು, ನೀನು ಅದನ್ನ ಮಾಡು ಸಾಕು ಅಂತ ಹೇಳ್ತಾನೆ. ಈಗ ಕೃಷ್ಣ ಪಾದ್ರಿ ಹೇಳಿದ ಮಾತನ್ನ ಕೇಳಿ ನಾಟಕ ನಡೀತಿದ್ದ ಜಾಗಕ್ಕೆ ಬರ್ತಾನೆ. ಈತ ಇಲ್ಲಿ ಬಂದು ಸ್ಟೇಜ್ ನ ಮರೆದು ನಾಟಕನ ನಿಲ್ಲಿಸಬೇಕಂತ ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆಯುತ್ತೆ. ಅದೇನೆಂದ್ರೆ ನಾಟಕ ಮಾಡೋಕೆ ಬಂದಿದ್ದ ಹೀರೋಯಿನ್ ರೆಬೆಕಾನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಕ್ಚುಲಿ ಇದು ಅದೇ ರೆಬೆಕಾ ಆಗಿರುತ್ತೆ. ಈಕೆ ಜಮೀನ ಡೆನಿಯಲ್ ತಗೋಬೇಕಂತ ಯೋಚನೆ ಮಾಡ್ತಿರ್ತಾನೆ. ಇದು ಈಗ ಕೃಷ್ಣಗೆ ಗೊತ್ತಾದಾಗ ಅವನು ಆಕೆನ ಕಾಪಾಡಬೇಕಂತ ಸೈಕಲ್ ತಗೊಂಡು ಅವರ ಜೀಪ್ ಹಿಂದೆ ಬೀಳ್ತಾನೆ. ಇನ್ನು ಒಂದು ಟೈಮ್ ಬಂದಾಗ ಕೃಷ್ಣ ಈಗ ಆ ಜೀಪ್ ಹತ್ರ ಬರ್ತಾನೆ. ಇಲ್ಲಿ ಬಂದು ಆಕೆನ ಕಿಡ್ನಾಪ್ ಮಾಡ್ತಿದ್ದವರನ್ನ ತುಂಬಾ ಹೊಡಿತಾನೆ. ರೆಬೆಕಾ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ಆಕೆ ತನ್ನನ್ನ ಯಾರು ಕಾಪಾಡಿದ್ರು ಅಂತ ನೋಡೋಕ್ಕಾಗಲ್ಲ. ಇನ್ನು ಈಗ ಕೃಷ್ಣ ಅಲ್ಲಿಂದ ಚರ್ಚ್ಗೆ ವಾಪಸ್ ಬರ್ತಾನೆ. ಇಲ್ಲಿ ಬಂದಾಗ ಪಾದ್ರೆ ಅವನ ಮೇಲೆ ತುಂಬಾ ಕೋಪ ಮಾಡ್ತಾನೆ. ನೀನು ನಾಟಕ ನಿಂದ್ರಿಸಂತ ಹೋಗಿದ್ರೆ ಯಾವ ಹುಡುಗಿಯಿಂದ ಬಿದ್ದಿದ್ದೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಹಾಗಲ್ಲ, ಆಕೆನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ರು, ನನ್ನ ಮುಂದೆ ಒಬ್ಬ ಹುಡುಗಿಗೆ ಅನ್ಯಾಯ ಆಗೋದನ್ನ ನಾನು ನೋಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪಾದ್ರಿ ಸುಮ್ಮನಾಗ್ತಾನೆ. ಆದ್ರೆ ಆತ ನಾಟಕದ ವಿಚಾರದ ಮೇಲೆ ತುಂಬಾ ಕೋಪ ಮಾಡ್ತಿರ್ತಾನೆ. ಪಾದ್ರಿ ಕೃಷ್ಣಗೆ ಹೋಗು, ನೆಕ್ಸ್ಟ್ ನಾಟಕ ಎಲ್ಲಿ ನಡೆಯುತ್ತೋ ಅದನ್ನ ಹೋಗಿ ತಡಿ ಅಂತ ಹೇಳ್ತಾನೆ. ಕೃಷ್ಣ ಈಗ ಆಯ್ತು ಅಂತ ಮತ್ತೆ ನಾಟಕ ನಡೀತಿದ್ದ ಪ್ಲೇಸ್ಗೆ ಬರ್ತಾನೆ. ಆಗ ಅಲ್ಲಿ ರೆಬೆಕಾ ಬರ್ತಾಳೆ. ಈಕೆ ಬಂದು ಕೃಷ್ಣಗೆ ಥ್ಯಾಂಕ್ಸ್, ನಿನ್ನೆ ರಾತ್ರಿ ನನ್ನ ಕಾಪಾಡಿದ್ದೆ ಅಂತ ಹೇಳ್ತಾಳೆ. ಇನ್ನು ಇವರು ಇಲ್ಲಿ ಮಾತಾಡ್ತಿದ್ದಾಗ ಒಬ್ಬ ವ್ಯಕ್ತಿ ರೆಬೆಕಾ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಇದನ್ನ ನೋಡಿ ಕೃಷ್ಣಗೆ ತುಂಬಾ ಕೋಪ ಬರುತ್ತೆ. ಅವನು ಅವನ ಕೈನ ಹಿಡಿದು ತಿರುಗಿಸ್ತಾನೆ. ಇದರಿಂದ ರೆಬೆಕಾಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಕೃಷ್ಣ ರೆಬೆಕಾಗೆ ನಾನು ಕೂಡ ಊರಲ್ಲಿದ್ದಾಗ ನಾಟಕ ಮಾಡ್ತಿದ್ದೆ ಮತ್ತು ನಾಟಕದಲ್ಲಿ ನಾನು ರಾವಣನ ಪಾತ್ರ ಮಾಡ್ತಿದ್ದೆ. ನಾನು ತುಂಬಾ ಚೆನ್ನಾಗಿ ಪಾತ್ರ ಮಾಡ್ತಿದ್ದೆ, ಜನ ನನ್ನನ್ನ ತುಂಬಾ ಲೈಕ್ ಮಾಡ್ತಿದ್ರು ಅಂತ ಹೇಳ್ತಾನೆ.
ಇನ್ನು ಮಾತಾಡ್ತಾ ಕೃಷ್ಣ ತಾನು ಇಲ್ಲಿ ಬಂದ ಕೆಲಸನ ಮರ್ತು ಬಿಡ್ತಾನೆ. ಈಗ ಅವನು ಕೂಡ ಕುಂತು ನಾಟಕನ ನೋಡ್ತಾನೆ. ಇನ್ನು ನಾಟಕ ನೋಡ್ತಾ ಕೃಷ್ಣದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅವನು ಆ ಸ್ಟೋರಿನ ನೋಡಿ ತನಗೆ ತಾನು ಕನೆಕ್ಟ್ ಮಾಡ್ಕೋತಾನೆ. ಏಕೆಂದ್ರೆ ಇದೇ ರೀತಿ ಕೃಷ್ಣ ಜೊತೆನೂ ಆಗಿರುತ್ತೆ. ಅವನು ಸಣ್ಣವನಿದ್ದಾಗ ಅವನ ತಂದೆ ತಾಯಿನ ಕೊಂದಿರ್ತಾರೆ ಮತ್ತು ಜಮೀನ್ದಾರರು ಅವರ ಜೊತೆ ಇದ್ದ ಜನರ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ. ಆಗ ಸೀತಾ ಅವನನ್ನ ತಗೊಂಡೋಗಿ ಸಾಕಿರ್ತಾಳೆ. ಆದ್ರೆ ಅವನು ಸ್ವಲ್ಪ ದೊಡ್ಡವನಾದಾಗ ಜಮೀನ್ದಾರ್ ಕಡೆಯವರು ಸೀತಾನ ಕೂಡ ಕೊಂದಿರ್ತಾರೆ. ಇನ್ನು ಈಗ ನಾಟಕ ಮುಗಿದ ಮೇಲೆ ರೆಬೆಕಾ ತನ್ನ ಮನೆಗೆ ಹೋಗ್ತಿರ್ತಾಳೆ. ಆಗ ಕೃಷ್ಣ ಆಕೆಗೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಒಂದು ಬೋಟ್ ಅಲ್ಲಿ ರೆಬೆಕಾ ಮನೆಗೆ ಹೋಗ್ತಿರ್ತಾರೆ. ಆಗ ರೆಬೆಕಾ ಕೃಷ್ಣಗೆ ನಾನು ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಕೆಲಸ ಮಾಡ್ತೀನಿ, ನಿಮ್ಮ ಊರಲ್ಲಿರೋ ಒಂದು ಗುಡ್ಡದ ಮೇಲೆ ಕಮ್ಯುನಿಸ್ಟ್ ಪಾರ್ಟಿಯವರು ತಮ್ಮ ಆಫೀಸ್ ನ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆದ್ರೆ ರೆಬೆಕಾ ಪ್ಲಾನ್ ಬೇರೆ ಆಗಿರುತ್ತೆ. ಆಕೆ ಅಲ್ಲಿ ಒಂದು ಚರ್ಚ್ ಆಗಬಾರ್ದು, ಅದರ ಜೊತೆಗೆ ಕಮ್ಯುನಿಸ್ಟ್ ಪಾರ್ಟಿಯ ಪಾರ್ಟಿ ಆಫೀಸ್ ಕೂಡ ಅಲ್ಲಿ ಆಗಬಾರ್ದು. ಆಕ್ಚುಲಿ ಅಲ್ಲಿ ಒಂದು ಸ್ಕೂಲ್ ಆಗ್ಬೇಕು, ಇಲ್ಲಿನ ಬಡ ಮಕ್ಕಳಿಗೆ ಅಲ್ಲಿ ಉಚಿತವಾಗಿ ವಿದ್ಯೆಯನ್ನ ಕೊಡಬೇಕು. ಇದೇ ನನ್ನ ಆಸೆ. ಈ ಆಸೆ ನೆರವೇರಿಲ್ಲ ಅಂದ್ರೆ ನಾನು ನನ್ನ ಜಾಗದಲ್ಲೇ ಒಂದು ಸ್ಕೂಲ್ ನ ಕಟ್ಟಿಸ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕೃಷ್ಣ ತುಂಬಾ ಇಂಪ್ರೆಸ್ ಆಗ್ತಾನೆ. ಅವನು ತುಂಬಾ ಎಮೋಷನಲ್ ಆಗ್ತಾನೆ. ಏಕೆಂದ್ರೆ ಅವನಿಗೆ ಅದೇ ಟೈಮ್ ಅಲ್ಲಿ ತನ್ನ ಅಕ್ಕ ಸೀತಾ ನೆನಪಾಗ್ತಾಳೆ. ಅವತ್ತು ಕೃಷ್ಣ ಫ್ಯಾಮಿಲಿನ ಕೊಂದವರು ನಂಬಿಯಾರ್ ಕಡೆಯವರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಯಾರು ಪೊಲಿಟಿಷನ್ ಗೆ ಹೋಗಿ ಸಾಕ್ಷಿ ಹೇಳ್ತಿರಲ್ಲ. ಆಗ ಸೀತಾ ಮುಂದೆ ಬರ್ತಾಳೆ. ಹೌದು, ನಂಬಿಯಾರ್ ಕಡೆಯವರೇ ಕೃಷ್ಣ ಫ್ಯಾಮಿಲಿನ ಕೊಂದಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪೊಲೀಸ್ ಆಫೀಸರ್ಗೆ ತುಂಬಾ ಕೋಪ ಬರುತ್ತೆ. ಏಕೆಂದ್ರೆ ಅವನು ನಂಬಿಯಾರ್ ಕಡೆಯವನಾಗಿರ್ತಾನೆ. ಅವನು ಕೋಪದಲ್ಲಿ ಸೀತಾಗೆ ಒಂದು ಜೋರಾದ ಕಿಕ್ ಕೊಡ್ತಾನೆ. ಆಕೆ ಹೋಗಿ ಕೆಳಗೆ ಬೀಳ್ತಾಳೆ. ಇದರಿಂದ ಆಕೆ ತಲೆಗೆ ಏಟು ಬಿದ್ದು ಆಕೆ ಅಲ್ಲೇ ಸತ್ತು ಹೋಗ್ತಾಳೆ. ಇದು ಈಗ ಕೃಷ್ಣಗೆ ತನ್ನ ಕಣ್ಣ ಮುಂದೆ ನೆನಪಾಗುತ್ತೆ. ಅದಕ್ಕೆ ಅವನು ತುಂಬಾ ಎಮೋಷನಲ್ ಆಗ್ತಾನೆ. ಈಗ ಕೃಷ್ಣ ರೆಬೆಕಾನ ತನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಆಕೆ ಅಲ್ಲಿ ಇಳಿದಾಗ ಕೃಷ್ಣ ಆಕೆಗೆ ನಿಮ್ಮ ನಾಟಕ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ರೆಬೆಕಾ ತುಂಬಾ ಖುಷಿ ಆಗ್ತಾಳೆ. ಆಕೆ ಕೃಷ್ಣಗೆ ಒಂದು ಬುಕ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಸೀನಿಲಿಂದ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಡ್ಯಾನಿಯಲ್ ರಾಮಣ್ಣಗೆ ರೆಬೆಕಾ ಫೋಟೋನ ಕೊಡ್ತಾನೆ. ಈಗ ರಾಮಣ್ಣ ಆಕೆನ ಹುಡ್ಕೊಂಡು ಬಂದು ಬಸ್ ಸ್ಟಾಪ್ ಗೆ ಬರ್ತಾನೆ. ಇಲ್ಲಿ ಬಂದಾಗ ರೆಬೆಕಾ ಒಂದು ಬಸ್ ಅಲ್ಲಿ ಹೋಗ್ತಿರ್ತಾಳೆ. ಆ ಫೋಟೋನ ತಗೊಂಡು ರೆಬೆಕಾ ಜೊತೆ ಮ್ಯಾಚ್ ಮಾಡ್ತಾನೆ. ಇದೇ ಹುಡುಗಿ ರೆಬೆಕಾ ಅಂತ ಗೊತ್ತಾದಾಗ ಅವನು ಒಂದು ಗನ್ ತಗೊಂಡು ರೆಬೆಕಾನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇನ್ನೊಂದು ಕಡೆ ವಿಮೋಚನಾ ಆಂದೋಲನ ಕೂಡ ತುಂಬಾ ತೀವ್ರಗತಿಯಲ್ಲಿ ಸಾಗ್ತಿರುತ್ತೆ. ಅವರು ಕಂಡವರಲ್ಲಿ ಜನರನ್ನ ಹೊಡಿತಿರ್ತಾರೆ ಮತ್ತು ಅಲ್ಲಿ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ತಿರ್ತಾರೆ. ಹೀಗಿದ್ದಾಗ ಕೃಷ್ಣ ಒಂದು ದಿನ ಬಸ್ ಅಲ್ಲಿ ಹೋಗ್ತಿದ್ದಾಗ ಅದರ ಮೇಲೆ ಒಂದು ಬಾಂಬ್ ಬೀಳುತ್ತೆ. ಆದ್ರೆ ಕೃಷ್ಣ ಅಲ್ಲಿಂದ ಬಚಾವಾಗ್ತಾನೆ. ಇಲ್ಲೇ ಕೃಷ್ಣಗೆ ಆ ಎಕ್ಸ್ಟ್ರೀಮಿಸ್ಟ್ ಮಾತು ಕೇಳಿ ಇವರು ಕೇವಲ ಆಂದೋಲನಕಾರರು ಅಲ್ಲ ಅಂತ ಅರ್ಥವಾಗುತ್ತೆ. ಏಕೆಂದ್ರೆ ಅದರಲ್ಲಿ ಕೇವಲ ಮಲಯಾಳಿ ಮಾತಾಡೋರು ಅಲ್ಲದೆ ಬೇರೆ ಭಾಷೆಯ ಜನರು ಕೂಡ ಇರ್ತಾರೆ. ಇದರಿಂದ ಅವನು ಇವರೆಲ್ಲ ಒಂದು ಷಡ್ಯಂತ್ರದ ಕೆಳಗೆ ಕೆಲಸ ಮಾಡ್ತಿದ್ದಾನೆ, ಇದರ ಹಿಂದೆ ಯಾವ್ದಾದ್ರು ದೊಡ್ಡ ಶಕ್ತಿ ಇರಬಹುದು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ಕೃಷ್ಣ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಗಾಯಗೊಂಡಿದ್ದ ಜನರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾನೆ. ಇವನು ಈಗ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿನ ಒಂದು ಶವ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಈ ಶವ ರೆಬೆಕಾದಾಗಿರುತ್ತೆ. ಸ್ವಲ್ಪ ಹೊತ್ತು ಮುಂಚೆ ಕೃಷ್ಣ ಆಕೆನ ಬಸ್ ಅಲ್ಲಿ ಡ್ರಾಪ್ ಮಾಡಿರ್ತಾನೆ. ಆದ್ರೆ ಈಗ ಆಕೆ ಅವನ ಮುಂದೆ ಶವವಾಗಿ ಬಿದ್ದಿರ್ತಾಳೆ. ಇನ್ನು ಹಾಸ್ಪಿಟಲ್ ಇದ್ದ ಜನ ಇದೆಲ್ಲ ಕೇವಲ ಆಂದೋಲನಕಾರಿಗಳು ಮಾಡ್ತಾ ಇಲ್ಲ, ಇದರ ಹಿಂದೆ ಯಾವ್ದಾದ್ರು ಒಂದು ದೊಡ್ಡ ಶಕ್ತಿ ಇದೆ ಅಂತ ಮಾತಾಡ್ಕೊತಿರ್ತಾರೆ. ಇನ್ನೊಂದು ಕಡೆ ನಮಗೆ ಕಮ್ಯುನಿಸ್ಟ್ ಗೌರ್ಮೆಂಟ್ ನ ತೋರಿಸ್ತಾರೆ. ಈ ಗೌರ್ಮೆಂಟ್ ಈಗ ಬೀಳೋ ಪರಿಸ್ಥಿತಿಯಲ್ಲಿರುತ್ತೆ. ಏಕೆಂದ್ರೆ ಊರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹೋರಾಟಗಳು ನಡೀತಿರುತ್ತೆ. ಇನ್ನು ಜನರ ಪ್ರಾಣ ಕೂಡ ಹೋಗ್ತಿರುತ್ತೆ. ಈಗ ಕಮ್ಯುನಿಸ್ಟ್ ಟೀಮ್ ಒಂದು ಮೀಟಿಂಗ್ ನ ಕರೀತಾನೆ ಮತ್ತು ಅವರಿಗೆ ಇದರೆಲ್ಲದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಅವರು ನಮ್ಮ ಗೌರ್ಮೆಂಟ್ ನ ಬಿಡಿಸೋಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇನ್ನು ಇವರ ಡೌಟ್ ನಿಜ ಕೂಡ ಆಗಿರುತ್ತೆ. ಏಕೆಂದ್ರೆ ಇದೆಲ್ಲದರ ಹಿಂದೆ ನಂಬಿಯಾರ್ ಇರ್ತಾನೆ. ನಂಬಿಯಾರ್ ಒಬ್ಬ ದೊಡ್ಡ ಜಮೀನ್ದಾರ್ ಆಗಿರ್ತಾನೆ. ಅವನು ಸೆಂಟ್ರಲ್ ಗೌರ್ಮೆಂಟ್ ನಿಂದ ಕಾರ್ ರೆಡಿ ಮಾಡೋ ಒಂದು ಫ್ಯಾಕ್ಟರಿಗಾಗಿ ಅನುಮತಿಯನ್ನ ಪಡೆದಿರ್ತಾನೆ. ಆದ್ರೆ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಕಡಿವಾಣ ಹಾಕಿರುತ್ತೆ. ಅವರು ಅದಕ್ಕೆ ಪರ್ಮಿಷನ್ ಕೊಡ್ತಿರಲ್ಲ. ಹಾಗಾಗಿ ಅವನು ಹೇಗಾದ್ರೂ ಮಾಡಿ ಈ ಕಮ್ಯುನಿಸ್ಟ್ ಗೌರ್ಮೆಂಟ್ ನ ಬೆಳೆಸಿ ಹೊಸ ಗೌರ್ಮೆಂಟ್ ನ ಫಾರ್ಮ್ ಮಾಡಬೇಕು. ಆಗ ನಾನು ಮತ್ತೆ ನನ್ನ ಕಾರ್ ಫ್ಯಾಕ್ಟರಿನ ಓಪನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿರ್ತಾನೆ. ಏಕೆಂದ್ರೆ ಅವನು ಅದಕ್ಕಾಗಿ ತುಂಬಾ ಹಣನ ಖರ್ಚು ಮಾಡಿರ್ತಾನೆ. ಅವನಿಗೆ ತುಂಬಾ ಲಾಸ್ ಆಗಿರುತ್ತೆ. ಇನ್ನು ಇಲ್ಲಿ ಮೂವಿಯ ಒಂದು ಮೇನ್ ಪ್ಲಾಟ್ ಓಪನ್ ಆಗುತ್ತೆ. ಆಕ್ಚುಲಿ ನಂಬಿಯಾರ್ ಇದನ್ನ ಕೇವಲ ಕಾರ್ ಫ್ಯಾಕ್ಟರಿಗಾಗಿ ಮಾಡ್ತಿರಲ್ಲ, ಇದರ ಹಿಂದೆ ಬೇರೆ ಒಂದು ಕಾರಣ ಇರುತ್ತೆ. ತುಂಬಾ ವರ್ಷಗಳಿಂದ ನಂಬಿಯಾರ್ ಬ್ರಿಟಿಷರು ಮತ್ತು ಗೌರ್ಮೆಂಟ್ ಇಂದ ಹೋರಾಡಿ ಒಂದು ಲ್ಯಾಂಡ್ ನ ಕಾಪಾಡ್ಕೊಂಡಿರ್ತಾನೆ. ಆ ಲ್ಯಾಂಡ್ ಅಲ್ಲಿ ಬಂಗಾರದ ಖನಿಜಗಳಿರುತ್ತೆ. ಅವನು ಹೇಗಾದ್ರೂ ಮಾಡಿ ಅಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ತುಂಬಾ ಹಣ ಸಂಪಾದನೆ ಮಾಡಬಹುದು ಅಂತ ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಅವನು ಮೈನಿಂಗ್ ಮಾಡೋಕೆ ಅವನಿಗೆ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗಿರುತ್ತೆ. ಅದಕ್ಕೆ ಅವನು ಮೊದಲು ಇದ್ದ ಗೌರ್ಮೆಂಟ್ ಗೆ ತುಂಬಾ ಲಂಚ ಕೊಟ್ಟು ಅದರ ಪರ್ಮಿಷನ್ ತಗೋಬೇಕಂತ ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಅಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡೋಕೆ ಅವನಿಗೆ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗಿರುತ್ತೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಅಲ್ಲಿ ಪರ್ಮಿಷನ್ ತಗೋಬೇಕಂತ ಗೌರ್ಮೆಂಟ್ ಆಫೀಸರ್ಸ್ ಗೆಲ್ಲ ಲಂಚ ಕೊಟ್ಟು ಆ ಪರ್ಮಿಷನ್ ತಗೊಂಡಿರ್ತಾನೆ. ಆದ್ರೆ ಫೈನಲ್ ಅಪ್ರೂವಲ್ ಗಾಗಿ ಕಮ್ಯುನಿಸ್ಟ್ ಸಿಎಂ ಹತ್ರ ಆ ಫೈಲ್ ಬಂದಾಗ ಆತ ಅದನ್ನ ರಿಜೆಕ್ಟ್ ಮಾಡಿರ್ತಾನೆ. ಇದರಿಂದ ನಂಬಿಯಾರ್ ಇಲ್ಲಿವರೆಗೆ ಖರ್ಚು ಮಾಡಿದ ಎಲ್ಲ ದುಡ್ಡು ಅವನಿಗೆ ಲಾಸ್ ಆಗಿರುತ್ತೆ. ಅವನು ಹೇಗಾದ್ರೂ ಮಾಡಿ ಈ ಮೈನಿಂಗ್ ನ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ನನಗೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂದ್ರೆ ನಾನು ಸರ್ಕಾರನೇ ಬದಲಿಸ್ತೀನಿ ಅಂತ ಯೋಚನೆ ಮಾಡಿ ಇದನ್ನೆಲ್ಲ ಮಾಡ್ತಿರ್ತಾನೆ. ಇನ್ನು ಮೈನಿಂಗ್ ಏರಿಯಾಗೆ ಹೋಗೋ ದಾರಿ ಆ ಊರೊಳಗಿಂದ ಹೋಗ್ತಿರುತ್ತೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಈ ಊರನ್ನ ಖಾಲಿ ಮಾಡಿಸ್ಬೇಕಂತ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಅವನು ಅಲ್ಲಿ ಜನ ದಂಗೆಳುವಂತೆ ಮಾಡಿರ್ತಾನೆ ಮತ್ತು ಅಲ್ಲಿ ಮಾರಣ ಹೋಮನ ಸೃಷ್ಟಿ ಮಾಡಿರ್ತಾನೆ. ಆದ್ರೆ ನಂಬಿಯಾರ್ಗೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಆ ಊರಲ್ಲಿ ಎಲ್ಲರ ಹತ್ರ ಲ್ಯಾಂಡ್ ಇದ್ರು ಯಾರ ಹತ್ರನೂ ಕರೆಕ್ಟ್ ಆದ ಪೇಪರ್ ಇರಲ್ಲ. ಆದ್ರೆ 6 ಎಕರೆಗೆ ಮಾತ್ರ ಸರಿಯಾದ ಪೇಪರ್ಸ್ ಇರುತ್ತೆ. 5 ಜನ ಅದನ್ನ ನಂಬಿಯಾರ್ಗೆ ಮಾರಿರ್ತಾರೆ. ಆದ್ರೆ ರೆಬೆಕಾ ತನ್ನ ಲ್ಯಾಂಡ್ ನ ಮಾರೋಕೆ ರೆಡಿ ಇರಲ್ಲ. ಯಾಕಂದ್ರೆ ಆಕೆ ಅಲ್ಲಿ ಒಂದು ಸ್ಕೂಲ್ ನ ಕಟ್ಟಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ನಂಬಿಯಾರ್ ಡ್ಯಾನಿಯಲ್ಗೆ ಹೇಳಿ ರಾಮಣ್ಣನ ನೇಮಕ ಮಾಡಿ ರೆಬೆಕಾನ ಸಾಯಿಸಿರ್ತಾನೆ. ಇನ್ನು ರೆಬೆಕಾ ಸತ್ ಮೇಲೆ ಆಕೆ ಹೆಬ್ಬೆಟ್ಟನ ಗುರುತನ್ನ ಒಂದು ಪೇಪರ್ ಮೇಲೆ ತಗೊಂಡು ಆ ಲ್ಯಾಂಡ್ ನ ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಾನೆ.
ಈಗ ಸೀನ್ ಕೃಷ್ಣ ಕಡೆ ಶಿಫ್ಟ್ ಆಗುತ್ತೆ. ಈತ ಹಾಸ್ಪಿಟಲ್ ಇರ್ತಾನೆ. ಇವನ ಮುಂದೆ ರೆಬೆಕಾ ಡೆಡ್ ಬಾಡಿ ಬಿದ್ದಿರುತ್ತೆ. ಆಗ ಅವನು ರೆಬೆಕಾ ಹೆಬ್ಬೆರಳಲ್ಲಿದ್ದ ಇಂಕನ್ನ ನೋಡ್ತಾನೆ. ಇದನ್ನ ನೋಡಿ ಅವನಿಗೆ ಎಲ್ಲ ಅರ್ಥವಾಗುತ್ತೆ. ಆಕ್ಚುಲಿ ರೆಬೆಕಾನ ರಾಜಕೀಯ ಕಾರಣಕ್ಕಾಗಿ ಕೊಂದಿಲ್ಲ, ಆಕೆ ಜಮೀನನ್ನ ಲಪಟಾಯಿಸಬೇಕಂತ ಹೀಗೆ ಮಾಡಿದ್ದಾರೆ ಅಂತ ಅವನು ಅರ್ಥ ಮಾಡ್ಕೊತಾನೆ. ಆದ್ರೆ ನಂಬ್ಯಾರ್ ಎಲ್ಲಿಗೆ ಸುಮ್ಮನಾಗಲ್ಲ. ಅವನು ಕನ್ಯಾರ್ ಊರನ್ನ ಖಾಲಿ ಮಾಡಿಸ್ಬೇಕಂತ ಫುಲ್ ಪ್ಲಾನಿಂಗ್ ಮಾಡಿರ್ತಾನೆ. ಅವನು ರಾಮಣ್ಣಗೆ ನೀನು ಊರಲ್ಲಿ ಹೋಗಿ ಅವರನ್ನೆಲ್ಲ ಕೊಂದ್ಬಿಡು ಅಂತ ಹೇಳ್ತಾನೆ. ಯಾಕಂದ್ರೆ ಮೈನಿಂಗ್ಗೆ ಹೋಗೋಕೆ ದಾರಿ ಅದೇ ಊರಿಂದ ಬರ್ತಿರುತ್ತೆ. ಈಗ ರಾಮಣ್ಣ ತನ್ನ ಟೀಮ್ ನ ರೆಡಿ ಮಾಡ್ಕೋತಾನೆ ಮತ್ತು ಊರಿನ ಮೇಲೆ ಹೇಗೆ ಆಕ್ರಮಣ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ತಾನೆ. ಆದ್ರೆ ಇದನ್ನೆಲ್ಲ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಕೇಳ್ಬಿಡ್ತಾನೆ. ಈತನ ಹೆಸರು ಕುಂಜು ಆಗಿರುತ್ತೆ. ಇವನು ತಕ್ಷಣ ಊರಿಗೆ ಬಂದು ಇದನ್ನೆಲ್ಲ ಊರಿನ ಜನರಿಗೆ ಹೇಳ್ತಾನೆ. ಇಲ್ಲಿ ಚರ್ಚ್ ಅವರು ಮತ್ತು ಕಮ್ಯುನಿಸ್ಟ್ ಅವರು ಅಪೋಸಿಟ್ ನಲ್ಲಿರ್ತಾರೆ. ಆದ್ರೆ ಈ ವಿಷಯ ಕೇಳಿ ಈಗ ಇವರೆಲ್ಲ ಒಂದಾಗ್ತಾರೆ. ಏಕೆಂದ್ರೆ ಈಗ ವಿಷಯ ಊರಿನ ಮೇಲೆ ಬಂದಿರುತ್ತೆ. ಇವರಿಗೆ ತಮ್ಮ ಶತ್ರು ನಂಬ್ಯಾರ್ ಅಂತ ಅರ್ಥವಾಗುತ್ತೆ. ಇಲ್ಲಿ ಕುಂಜು ಅವರಿಗೆ ನಾವು ನಮ್ಮ ಜಗಳನ್ನ ಯಾವತ್ತಾದ್ರೂ ಮಾಡಬಹುದು, ಆದ್ರೆ ಈಗ ಸದ್ಯ ನಮ್ಮ ಊರನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರೆಬೆಕಾ ಅಂತಿಮ ಸಂಸ್ಕಾರ ನಡೀತಿರುತ್ತೆ. ಅಲ್ಲಿ ಈಗ ಕೃಷ್ಣ ಬರ್ತಾನೆ. ಆಗ ಊರಿನ ಜನ ಇಲ್ಲಿ ಚರ್ಚ್ ಕಟ್ಟೋದು ಬೇಡ ಮತ್ತು ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಆಫೀಸ್ ಕೂಡ ಕಟ್ಟೋದು ಬೇಡ, ಇಲ್ಲಿ ರೆಬೆಕಾ ಆಸೆಯಂತೆ ನಾವೊಂದು ಸ್ಕೂಲನ್ನ ಕಟ್ಸೋಣ ಅಂತ ಹೇಳ್ತಾರೆ. ಇನ್ನು ಈಗ ಊರಲ್ಲಿದ್ದ ದೊಡ್ಡವರೆಲ್ಲ ಕೃಷ್ಣ ಹತ್ರ ಬರ್ತಾರೆ ಮತ್ತು ಆತನಿಗೆ ಇಷ್ಟು ದಿನ ನೀನು ಚರ್ಚ್ಗಾಗಿ ಫೈಟ್ ಮಾಡ್ತಿದ್ದೆ, ಈಗ ನೀನು ನಮಗಾಗಿ ಮತ್ತು ಊರಿನ ಜನಕ್ಕಾಗಿ ಫೈಟ್ ಮಾಡು ಅಂತ ಹೇಳ್ತಾರೆ. ಇದನ್ನ ಕೇಳಿ ಕೃಷ್ಣ ಅವರಿಗೆ ಒಂದು ಮಾತನ್ನ ಹೇಳಲ್ಲ. ಅವನು ಅವರ ಕಡೆ ದಿಟ್ಟಿಸಿ ನೋಡ್ತಾನೆ. ಆಮೇಲೆ ಒಂದು ಆಯುಧನ ತಗೊಂಡು ಕೈ ಮೇಲೆ ಮಾಡ್ತಾನೆ. ಇದರಿಂದ ಊರವರಿಗೆ ಕೃಷ್ಣ ಈಗ ತಮ್ಮ ಜೊತೆ ಇದ್ದಾನೆ ಅಂತ ಅರ್ಥವಾಗುತ್ತೆ. ಕೃಷ್ಣಗೂ ಕೂಡ ಊರವರು ಕೂಡ ತಮ್ಮ ಜೊತೆ ಇದ್ದಾರೆ ಅಂತ ಅರ್ಥವಾಗಿರುತ್ತೆ. ಇನ್ನು ಈಗ ಕೃಷ್ಣ ಊರವರ ಜೊತೆ ಯುದ್ಧಕ್ಕೆ ರೆಡಿ ಆಗ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ರಾಮಣ್ಣ ತನ್ನ ಟೀಮ್ ಜೊತೆ ಬರ್ತಾನೆ. ಈಗ ಈತಲ್ಲಿ ಬಂದು ಊರವರ ಮೇಲೆ ಡೈರೆಕ್ಟ್ ಆಗಿ ಆಕ್ರಮಣ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಊರವರು ಕೂಡ ಸುಮ್ಮನಿರಲ್ಲ. ಅವರು ಪೊಲೀಸರನ್ನ ತುಂಬಾ ಹೊಡಿತಿರ್ತಾರೆ. ಇಲ್ಲಿ ಭೀಕರವಾದ ಸಂಘರ್ಷ ನಡೆಯುತ್ತೆ. ಎರಡು ಟೀಮ್ಗಳಲ್ಲಿ ತುಂಬಾ ಜನ ಸಾಯ್ತಾರೆ. ಆದ್ರೆ ಕೃಷ್ಣ ಮಾತ್ರ ಸುನಾಮಿ ಅಂತೆ ಅವರ ಮೇಲೆ ಬೀಳ್ತಿರ್ತಾನೆ. ಅವನು ಕಂಡವರನ್ನೆಲ್ಲ ಸಾಯಿಸ್ತಿರ್ತಾನೆ. ಇನ್ನು ಕೊನೆಗೆ ರಾಮಣ್ಣ ಕೃಷ್ಣ ಮುಂದೆ ಬರ್ತಾನೆ. ಇಲ್ಲಿ ಕೃಷ್ಣ ಮತ್ತು ರಾಮಣ್ಣ ನಡುವೆ ಭೀಕರವಾದ ಯುದ್ಧ ನಡೆಯುತ್ತೆ. ಕೃಷ್ಣ ರಾಮಣ್ಣಗೆ ತುಂಬಾ ಹೊಡಿತಾನೆ. ರಾಮಣ್ಣ ಕೃಷ್ಣಗೆ ನೀನು ನನ್ನ ಮುಗಿಸಿದ್ರು ನಿನಗೆ ಏನೂ ಸಿಗಲ್ಲ, ಏಕೆಂದ್ರೆ ಒಂದಲ್ಲ ಒಂದು ದಿನ ಈ ಭೂಮಿಯ ಮಾಲೀಕ ಖಂಡಿತ ಬರ್ತಾನೆ, ಅವನು ಇಲ್ಲಿ ಬಂದು ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತಾನೆ ಅಂತ ಹೇಳ್ತಾನೆ. ಇದರಲ್ಲಿ ಕೇಳಿ ಕೃಷ್ಣಗೆ ತನ್ನ ಬಾಲ್ಯದಲ್ಲಿದ್ದಾಗ ಶ್ರೀತನ ಕೊಂದಿದ್ದ ಅದೇ ಇನ್ಸ್ಪೆಕ್ಟರ್ ನೆನಪಾಗುತ್ತೆ. ಆದ್ರೆ ಕೃಷ್ಣ ಆ ಇನ್ಸ್ಪೆಕ್ಟರ್ನ ಕೂಡ ತುಂಬಾ ಪ್ಲಾನ್ ಇಂದ ಅವಾಗೆ ಕೊಂದಿರ್ತಾನೆ. ಇನ್ನು ಅದೇ ಸಿಚುವೇಶನ್ ಅಲ್ಲಿ ಈಗ ರಾಮಣ್ಣ ಅವನ ಮುಂದೆ ಇರ್ತಾನೆ. ಕೃಷ್ಣಗೆ ತನ್ನ ಬಾಲ್ಯದ ನೆನಪಾಗಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನು ರಾಮಣ್ಣನ ಇಟ್ಕೊಂಡು ನೀರಲ್ಲಿ ಜಂಪ್ ಮಾಡ್ತಾನೆ ಮತ್ತು ಅಲ್ಲಿ ಅವನ ಕುತ್ತಿಗೆ ಎಸಗಿ ಅವನನ್ನ ಅಲ್ಲೇ ಸಾಯಿಸ್ಬಿಡ್ತಾನೆ. ಇನ್ನು ಈಗ ರಾಮಣ್ಣ ಸತ್ ಮೇಲೆ ಅಲ್ಲಿದ್ದ ನಂಬ್ಯಾರ್ ರೌಡಿಗಳು ಮತ್ತು ಪೊಲೀಸರು ಅಲ್ಲಿಂದ ಓಡೋಗ್ತಾರೆ. ಈಗ ಊರಿನ ಜನ ಕೃಷ್ಣನ ತಮ್ಮ ನಾಯಕನನ್ನಾಗಿ ಮಾಡ್ತಾರೆ. ಈಗಿಂದ ಈ ಊರಲ್ಲಿ ಜಾತಿ ಧರ್ಮ ಅಂತ ನಾವು ಜಗಳ ಮಾಡೋದು ಬೇಡ, ಇನ್ನು ನಮಗೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಬೇಡ, ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ಈಗ ಮೂವಿ ಕೊನೆಯಲ್ಲಿ ನಮಗೆ ನಂಬಿಯಾರ್ನ ತೋರಿಸ್ತಾರೆ. ಈತ ಒಂದು ದೇವಿಗೆ ಪೂಜೆ ಮಾಡ್ತಿರ್ತಾನೆ. ಆಗ ಕೃಷ್ಣ ಅಲ್ಲಿಗೆ ಬರ್ತಾನೆ. ಈತ ನಂಬ್ಯಾರ್ನ ಸಾಯಿಸ್ಬೇಕಂತ ಅವನ ಕಡೆ ಓಡ್ತಾನೆ. ಆಗ ನಂಬ್ಯಾರ್ ಒಂದು ಗನ್ ತಗೊಂಡು ಕೃಷ್ಣ ಕಡೆ ಏನ್ ಮಾಡ್ತಾನೆ. ಈಗ ಇವರು ಒಬ್ಬರ ಮುಂದೆ ಒಬ್ಬರು ನಿಂತಿರ್ತಾರೆ. ಇದೇ ಸೀನ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ಮೂವಿಯ ಪಾರ್ಟ್ 2 ಕೂಡ ಬರಬಹುದು. ಸದ್ಯಕ್ಕೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.